2026 ವರ್ಷ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನೋಡಿ 2026ಕ್ಕೆ ಮುಖ್ಯವಾಗಿ ಯಾವ ಗ್ರಹಗಳು ಚೇಂಜ್ ಆಗುತ್ತೆ, ಯಾವ ಗ್ರಹಗಳು ಯಾವ ಒಂದು ತಿಂಗಳಲ್ಲಿ ಬದಲಾವಣೆ ಆಗುತ್ತೆ. ಮೊದಲಿಗೆ ಗುರು ಗ್ರಹ ನೋಡಿ 1/6/2026 ಅಂದರೆ 6ನೇ ತಿಂಗಳು ಮಧ್ಯರಾತ್ರಿ 1ನೇ ತಾರೀಕು ರಾತ್ರಿ 11:02 ಮುಖ್ಯವಾಗಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಗುರುವಿನ ಬದಲಾವಣೆ ಅಂತಂದರೆ ಮಿಥುನದಿಂದ ಕಟಕಕ್ಕೆ ಗುರುವಿನ ಬದಲಾವಣೆ ಆಗುತ್ತೆ. ಮತ್ತು ಇದೇ ವರ್ಷ 2026ರಲ್ಲಿ 31ನೇ ತಾರೀಕು 10ನೇ ತಿಂಗಳು 2026 ಈ ತಿಂಗಳಲ್ಲಿ 10ನೇ ತಿಂಗಳಲ್ಲಿ 4:53 ಸಾಯಂಕಾಲ 4:53 ಮತ್ತೆ ಗುರುವಿನ ಬದಲಾವಣೆ. ಗುರು ಕಟಕದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾರೆ. ಅದೇ ರೀತಿ ಈ 2026ರಲ್ಲಿ ಮುಖ್ಯವಾಗಿ ರಾಹುಕೇತುಗಳ ಬದಲಾವಣೆ ಕೂಡ ಆಗ್ತಾ ಹೋಗುತ್ತೆ. ರಾಹುಕೇತುಗಳ ಬದಲಾವಣೆ ಅಂತಂದರೆ ನೋಡಿ 7ನೇ ತಾರೀಕು 12ನೇ ತಿಂಗಳು 2026 8:20 ರಾಹುವಿನ ಬದಲಾವಣೆ. ರಾಹು ಕುಂಭ ರಾಶಿಯಿಂದ ಮಕರಕ್ಕೆ ರಾಹುವಿನ ಬದಲಾವಣೆ ಆಗುತ್ತೆ. ಅದೇ ರೀತಿ ಕೇತು ಸಿಂಹ ರಾಶಿಯಿಂದ ಕಟಕಕ್ಕೆ ಬದಲಾವಣೆ ಆಗ್ತಿದ್ದಾರೆ. ಈ ರಾಹುಕೇತುಗಳ ಬದಲಾವಣೆ ಹಾಗೂ ಗುರುವಿನ ಎರಡು ತಿಂಗಳಲ್ಲಿ ವರ್ಷದಲ್ಲಿ 2 ಸಾರಿ ಗುರುವಿನ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತು ಶನಿ ಗ್ರಹ 2 ವರ್ಷ ಮೀನದಲ್ಲೇ ಇರ್ತಾರೆ. ಆಲ್ರೆಡಿ ಮೀನದಲ್ಲಿ ಇದ್ದಾರೆ, ಅದೇ ರೀತಿ ಮೀನದಲ್ಲೇ ಇರ್ತಾರೆ. ಈ ಮುಖ್ಯವಾಗಿ ಈ 3 ಗ್ರಹಗಳ ಬದಲಾವಣೆಯಿಂದ ಅನೇಕ ರಾಶಿಗಳಿಗೆ ಬಹಳಷ್ಟು ಏರುಪೇರುಗಳಾಗ್ತಾ ಹೋಗ್ತವೆ. ಮತ್ತು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳು ಒಂದು ತಿಂಗಳಿಗೆ ಒಂದು ಸತಿ ಎಲ್ಲ ರಾಶಿಗಳನ್ನು ಸಂಚರಿಸ್ತಾ ಹೋಗ್ತವೆ. ಅದರಲ್ಲಿ ಚಂದ್ರ 2.5 ದಿನಕ್ಕೆ ಒಂದು ಸತಿ ಎಲ್ಲ ರಾಶಿಯನ್ನು ಸಂಚರಿಸ್ತಾ ಬರ್ತಾನೆ. ಈ ರಾಶಿಗಳ ಬದಲಾವಣೆಯಿಂದ ಈ 12 ರಾಶಿ ಈ ಗ್ರಹಗಳ ಬದಲಾವಣೆಯಿಂದ 12 ರಾಶಿಗಳಲ್ಲೂ ಯಾವ ಮಟ್ಟದ ಏರುಪೇರುಗಳಾಗ್ತವೆ, ಯಾವ ಶುಭ ಅಶುಭ ಫಲಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿ 2025 ಮುಗಿಸಿ 2026ನೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಅವರವರ ರಾಶಿಯ ಫಲಾನುಫಲಗಳನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಅದೇ ರೀತಿ 12 ರಾಶಿಗಳ ಫಲಾನುಫಲ 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇನೆ. 2026ನೇ ಇಸ್ವಿಯಲ್ಲಿ ನೋಡಿ ಧನಸ್ಸು ರಾಶಿಯವರಿಗೆ ಹೇಗಿರುತ್ತೆ. ಯಾಕಂದರೆ ಧನಸ್ಸು ರಾಶಿಯವರಿಗೆ ಆಲ್ರೆಡಿ ಸಪ್ತಮದಲ್ಲಿ ಗುರು ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾರೆ. ಸಪ್ತಮದಲ್ಲಿ ಗುರು ಇದ್ದು ಎಲ್ಲೋ ಒಂದು ಕಡೆ ಶನಿಯ ಬದಲಾವಣೆ, ರಾಹುವಿನ ಬದಲಾವಣೆಯಿಂದ ತುಂಬ ಯೋಗವನ್ನೇ ನೋಡ್ತಿದ್ದಾರೆ. ಆದರೆ 10ನೇಯ ಶನಿಯ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದೇ ರೀತಿ ಜನವರಿ ತಿಂಗಳಲ್ಲಿ ರಾಶಿಯಾಧಿಪತಿ ಗುರು ಮಿಥುನ ರಾಶಿಯಲ್ಲಿದ್ದು ನೋಡಿ 12ನೇ ಮನೆಯ ಕುಜ, ಅದೇ ರೀತಿ 10ನೇ ಮನೆಯ ಶುಕ್ರ, 10ನೇ ಮನೆಯ ರಾಶಿಯಾಧಿಪತಿ ಶುಕ್ರ, ಮತ್ತು 9ನೇ ಮನೆ 11ನೇ ಮನೆಯ ಶುಕ್ರ, 9ನೇ ಮನೆಯ 10ನೇ ಮನೆಯ ಒಂದು ಬುಧ, ಈ 4 ಗ್ರಹಗಳು ಒಟ್ಟಿಗೆ ಸೂರ್ಯ 10ನೇ ಮನೆಯ ಸೂರ್ಯ, ಈ 4 ಗ್ರಹಗಳು ಮಕರ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾವೆ. ಈ ಜನವರಿ ತಿಂಗಳು 15ರ ನಂತರ ಕುಂಭರಾಶಿಗೆ 4 ಗ್ರಹಗಳು ಬರ್ತಾ ಇರ್ತವೆ. ಹಾಗಾಗಿ ಸತತವಾಗಿ ಧನಸ್ಸು ರಾಶಿಯವರಿಗೆ 2026 ಜನವರಿ ತಿಂಗಳು ಹಾಗೆ ಫೆಬ್ರವರಿ ಮತ್ತು ಮಾರ್ಚ್ ಈ 3 ತಿಂಗಳು ತುಂಬ ಯೋಗವನ್ನು ನೋಡ್ತೀರಾ. ಮತ್ತು ಗುರುವಿನ ದೃಷ್ಟಿ 12ನೇ ಮನೆ, 5ನೇ ದೃಷ್ಟಿ ವೃಶ್ಚಿಕ ರಾಶಿಗೆ ಬೀಳೋದ್ರಿಂದ ರಾಶಿಗೆ 12ನೇ ಮನೆಯಲ್ಲಿ ಹಿಂದೆ, ಮತ್ತು 5ನೇ ದೃಷ್ಟಿ ಮಕರ ರಾಶಿಗೆ ಬೀಳೋದ್ರಿಂದ ರಾಶಿಗೆ 2ನೇ ಧನಸ್ಥಾನಕ್ಕೆ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ 10ನೇ ದೃಷ್ಟಿ ಶನಿ ದೃಷ್ಟಿ ಬಿದ್ದರೂ ಕೂಡ ಎಲ್ಲ ಒಂದು ಕಡೆ ತಪ್ಪಿಸ್ಕೊಂಡು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣ್ತಾ ಇರ್ತೀರ. ಇದು 6ನೇ ತಿಂಗಳವರೆಗೂ ನೀವು ಏನೇ ಮಾಡಿದ್ರೂ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಾಗ್ತಾ ಹೋಗ್ತವೆ, ಸಕ್ಸಸ್ನ ನೋಡ್ತಾ ಇರ್ತೀರ. 6ನೇ ತಿಂಗಳ ನಂತರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಒಂದು ಆಗಮ ಆಗುತ್ತೆ. ಅಂದರೆ 8ನೇ ಮನೆಗೆ ಗುರುವಿನ ಆಗಮನ ಆಗುತ್ತೆ. ಸೊ ಈ 8ರಲ್ಲಿ ಗುರು ಬಂದಾಗ, ಅಷ್ಟಮ ಗುರು ಬಂದಾಗ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕುಂಠಿತ ಆಗ್ತಾ ಹೋಗ್ತವೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಅಡಚಣೆಗಳಾಗ್ತಾ ಹೋಗ್ತವೆ. ಈ ಕೆಲಸ ಕಾರ್ಯಗಳು ನಿಂತಾಗ ನಿಮ್ಮ
ಫೈನಾನ್ಸ್ ಸ್ಟೆಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದು 6ನೇ ತಿಂಗಳ ನಂತರ. ಹಾಗಾಗಿ 6ನೇ ತಿಂಗಳವರೆಗೂ ನಿಮ್ಮ 2026 ನಿಮ್ಮದೇ ವರ್ಷ ಅಂದ್ಕೊಳ್ಳಿ. 6ನೇ ತಿಂಗಳ ನಂತರ ನೀವೇನೇ ಕೆಲಸ ಮಾಡಿದ್ರು ತುಂಬ ಹುಷಾರಾಗಿರಬೇಕು. ಆರೋಗ್ಯ ಸಮಸ್ಯೆ ಮತ್ತು ಮನೆಯಲ್ಲಿ ಜಗಳ, ಹೊರಗಡೆ ಜಗಳ, ಸಂಸ್ಥೆಯಲ್ಲಿ ಜಗಳವನ್ನು ಆಗ್ತಾ ಹೋಗುತ್ತೆ. ನಂತರ 10ನೇ ತಿಂಗಳಿಗೆ ಮತ್ತೆ ಗುರುವಿನ ಬದಲಾವಣೆ ಆಗುತ್ತೆ. ಕಟಕದಿಂದ ಮಿಥುನ ರಾಶಿಗೆ ಬಂದಾಗ ಸಪ್ತಮದಲ್ಲಿ ಗುರು ನಿಮಗೆ ಎಲ್ಲ ಒಂದು ಕಡೆ ತುಂಬ ಪಾಸಿಟಿವ್ ಆಗ್ತಾನೆ. ಈ ಒಂದು 10ನೇ ತಿಂಗಳವರೆಗೂ ಆ 3 ತಿಂಗಳು ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ನಿಮಗೆ ಏಳು ಬೀಳುಗಳು ಜಾಸ್ತಿ ಆಗ್ತವೆ. ನಂತರ 10ನೇ ತಿಂಗಳ ನಂತರ ಯಾವುದೇ ಕೆಲಸ ಮಾಡಿದ್ರು ನಿಮಗೆ ಅದರಲ್ಲಿ ಜಯವನ್ನು ನೋಡ್ತಾ ಹೋಗ್ತೀರಾ. ಅದು ನಿಮ್ಮ ಸಂಸ್ಥೆ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಕಟ್ಟೋದಾಗಿರ್ಬೋದು, ಪ್ರಾಪರ್ಟಿ ತೊಗೊಳೋದಾಗಿರ್ಬೋದು, ಏನೇ ಕೆಲಸ ಮಾಡಿದ್ರು. ಯಾಕಂದರೆ ನಿಮಗೆ ನೇರ ಗುರುವಿನ ದೃಷ್ಟಿ, ನಿಮಗೆ 5ನೇ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ 10ನೇ ತಿಂಗಳ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನ. ಹಾಗಾಗಿ ಧನಸ್ಸು ರಾಶಿಯವರಿಗೆ ಓವರಾಲು ನೋಡಿ, ಮೂಲ, ಪೂರ್ವಾಷಾಢ, ಉತ್ತರ ನಕ್ಷತ್ರ, ಈ 3 ನಕ್ಷತ್ರದವರೆಗೂ ಕೂಡ ನಿಮ್ಮ ನಕ್ಷತ್ರಾಧಿಪತಿಗಳು ಎಲ್ಲೆಲ್ಲಿ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಗ್ರಹಗಳು ನಿಮಗೆ ತುಂಬ ಬೆನಿಫಿಟ್ ಅಂತಂದರೆ ನಿಮಗೆ ಲಾಭದಾಯಕವಾಗಿ ನಿಮ್ಮನ್ನು ತುಂಬ ಲಾಭ ಸ್ಥಾನಕ್ಕೆ ಕೊಂಡೋಗ್ತವೆ. 10ನೇ ತಿಂಗಳ ನಂತರ 2026 ತುಂಬ ರಾಜಯೋಗವನ್ನು ತಂದುಕೊಡುತ್ತೆ. ಅಲ್ಲಿ ಮಧ್ಯ 3 ತಿಂಗಳು ಮಾತ್ರ ನೀವು ತುಂಬ ಹುಷಾರಾಗಿ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೊಳ್ತಾ ಹೋಗಬೇಕು. ಪರಿಹಾರ ಅಂದರೆ ಏನಿಲ್ಲ, ನೀವು ಗುರು ಮತ್ತು ಶುಕ್ರನನ್ನು ತುಂಬ ಆರಾಧಿಸಬೇಕಾಗತ್ತೆ. ಗುರುವಿನ ಒಂದು ಟೆಂಪಲ್ ಆಗಿರ್ಬೋದು, ಅತಿ ಹೆಚ್ಚು ಗಂಧವನ್ನು ಯೂಸ್ ಮಾಡೋದಾಗಿರ್ಬೋದು, ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಬ್ರೇಸ್ಲೆಟ್ನ ಸದಾಕಾಲ ನಿಮ್ಮ ಜೊತೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆ 3 ತಿಂಗಳು ಕೂಡ ನೀವು ಜಯಿಸ್ಕೊಂಡು ಬರ್ತೀರಾ ಅಂತ ಹೇಳ್ಬೋದು. ಧನಸ್ಸು ರಾಶಿಯವರಿಗೆ 2026 ಒಂದು ರಾಜಯೋಗನೇ ಅಂತ ಹೇಳ್ಬೋದು.